ಕಿಚ್ಚ ಸುದೀಪ್ ಮಗಳನ್ನು ಬಿಡದ ಕೆಟ್ಟ ಕಮೆಂಟ್ಗಳ ಕಾಟ. ಯುದ್ಧದ ಮಾತಿನ ನಂತರ ಸಾನ್ವಿ ಕೆಟ್ಟ ಪದಗಳಿಂದ ನಿಂದನೆ. ಸಾಮಾಜಿಕ ಜಾಲತಾಣದಲ್ಲಿ ಸಾನ್ವಿ ಸುದೀಪ್ಗೆ ಕಮೆಂಟ್ಗಳಿಗೆ ತಿರುಗೇಟು ಕೊಟ್ಟ ಸುದೀಪ್ ಪುತ್ರಿ ಸಾನ್ವಿ. ನನ್ನ ದೇಹದ ಬಗ್ಗೆ ಮಾತನಾಡೋದು ಚರ್ಚೆಯ ವಿಷಯ ಅಲ್ಲ. ಸುದೀಪ್ ಬಳಿಕ ಕೆಟ್ಟ ಕಮೆಂಟ್ಸ್ಗಳಿಗೆ ಸಿಡಿದಿರೋದು ಪುತ್ರಿ ಸಾನ್ವಿ. ಸಾಮಾಜಿಕ ಜಾಲತಾಣದಲ್ಲಿ ತಿರುಗೇಟು ಕೊಟ್ಟ ಸುದೀಪ್ ಪುತ್ರಿ. ನನ್ನ ಮಗಳು ಅದನ್ನೆಲ್ಲ ಎದುರಿಸ್ತಾಳೆ ಅಂತ ಸುದೀಪ್ ನಿನ್ನೆ ತಾನೇ ರಿಯಾಕ್ಷನ್ ಕೊಟ್ಟಿದ್ರು. ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ನನ್ನ ಮಗಳು ಅದಕ್ಕಿಂತ ಜಾಸ್ತಿ ಮಾಡ್ತಾಳೆ ಅನ್ನೋದು ನಂಗೆ ಗೊತ್ತು ಅಂತ ಹೇಳಿದ್ರು. ಇದೀಗ ಟ್ರೋಲಿಗರಿಗೆ ಸುದೀಪ್ ಪುತ್ರಿ ಸಾನ್ವಿ ಖಡಕ್ ಆಗಿ ಉತ್ತರ ಕೊಡಬೇಕಿತ್ತು, ಕೊಟ್ಟಿದ್ದಾರೆ. ಏನ್ ಗೊತ್ತಾ, ಇದೊಂದು ಚರ್ಚೆ ವಿಷಯವೇ ಅಲ್ಲ. ನಿಮ್ಮ ಹೀರೋ ಯಾರಿದಾರೋ ಅಥವಾ ನಿಮ್ಮ ಫ್ಯಾನ್ ಬೇಸ್ ಅಥವಾ ಫ್ಯಾನ್ ಪ್ರೀತಿ ಯಾವ ಥರ ಇದೆಯೋ ಗೊತ್ತಿಲ್ಲ. ಒಬ್ಬ ಹೆಣ್ಣು ಮಗಳನ್ನ ನಿಂದಿಸೋದು, ಅದು ಸಾನ್ವಿ ಆದರೆ ಆಗಿರಲಿ, ಪವಿತ್ರ ಆದರೆ ಆಗಿರಲಿ, ವಿಜಯಲಕ್ಷ್ಮಿ ಆದರೆ ಆಗಿರಲಿ, ಯಾರೇ ಆಗಿರಲಿ, ಅವರ ಬಟ್ಟೆ, ಅವರ ದೇಹ, ಅವರ ಇಷ್ಟ, ಅವ್ರಿಗೇನು ಬೇಕೋ ಅದನ್ನು ಹಾಕೊಳ್ತಾರೆ, ಹೇಗೆ ಬೇಕೋ ಅವ್ರು ಹಾಗೆ ಇರ್ತಾರೆ. ನಿಮಗೆ ಚರ್ಚೆನೇ ಮಾಡಬೇಕು ಅಂದರೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಚರ್ಚೆ ಮಾಡಿ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಇದೆ, ವೆದರ್ ಸಮಸ್ಯೆ ಇದೆ, ಬೇರೆ ಬೇರೆ ಥರದ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಮಾತಾಡಿ. ಹೋಗಿ ಬಂದು ಯಾಕೆ ಕಂಡೋರ ಇನ್ಸ್ಟಾಗ್ರಾಮ್ ಪೇಜಲ್ಲೋ, ಫೇಸ್ಬುಕ್ ಪೇಜಲ್ಲೋ, ಟ್ವಿಟ್ಟರಲ್ಲೋ ಯಾಕೆ ಎಲ್ಲರೂ ಹೋಗಿ ಅಲ್ಲಿ ಚರ್ಚೆ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ. ತಿರುಗೇಟು ಕೊಟ್ಟಿದ್ದಾರೆ ಸುದೀಪ್ ಪುತ್ರಿ. ಸ್ವಲ್ಪ ಸ್ಟ್ರಾಂಗ್ ಆಗಿ ರಿಯಾಕ್ಷನನ್ನು ಅವ್ರು ಕೊಟ್ಟಿರುವಂಥದ್ದು. ಸೊ ಈ ತಿರುಗೇಟನ್ನು ಕೊಡಬೇಕಾಗಿತ್ತು. ದಪ್ಪಗಿದ್ದಾರೆ, ಸಣ್ಣಕ್ಕಿದ್ದಾರೆ, ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ, ಹೇಗಾರು ಇರಲಿ ಸ್ವಾಮಿ. ನಮ್ಮ ಸಮಸ್ಯೆಗಳು ನಮಗಿರುತ್ತಲ್ವ, ಅದನ್ನ ಬಗೆಹರಿಸ್ಕೊಳ್ಳೋದು ಬಿಟ್ಟು ಅಲ್ಲೋಗಿ ಕಮೆಂಟ್ ಮಾಡೋಂಥದ್ದು ಏನಿದೆ? ಅವ್ರಿಗೇನು ಸ್ವಾಮಿ, ಅವ್ರ ಲೈಫ್ ಅವ್ರು ಲೀಡ್ ಮಾಡ್ತಾರೆ. ಏನೂ ಬೇಡ, ನಾನು ಕೆಲಸನೇ ಮಾಡಲ್ಲ, ಮನೇಲಿ ಕೂರ್ತೀನಿ ಅಂದರೆ ಕೂರ್ಬೋದು, ಆ ಕೆಪಾಸಿಟಿ ಅವರಿಗಿದೆ. ನಾನು ಹೇಗೆ ಬೇಕಾದರೂ ಇರ್ತೀನಿ ಅಂದರೆ ಇರ್ತಾರೆ. ನಿಮಗೆ ಸಮಸ್ಯೆಗೇನು? ಕೇವಲ ಸಾನ್ವಿ ಅಂತ ಅಲ್ಲ, ನಾರ್ಮಲ್ ಹುಡುಗಿಯರಿಗೂ ಈ ಥರದೊಂದು ಸಮಸ್ಯೆ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರತ್ತೆ. ಅದೋ ಹುಡುಗಿ ಏನೋ ಹಾಡು ಹೇಳಿದ್ರು, ಡ್ಯಾನ್ಸ್ ಮಾಡಿದ್ರು, ರೀಲ್ಸ್ ಮಾಡಿದ್ರು, ಹೋಗು ಕೆಟ್ಟ ಕಮೆಂಟ್ ಹಾಕು. ಯಾಕೆ ಬೇಕು ಇದು? ಈ ಕಮೆಂಟ್ಗಳಿಂದನೇ ಅರ್ಧ ಹಾಳಾಗ್ತಿರೋದು. ಈಗ ಆಯಿತು, ಅವ್ರು ಮಾಡ್ಬೋದಾ, ನಾವು ಅವ್ರು ಮಾಡ್ತಾರೆ ಅಂತ ನೀವ್ಯಾಕೆ ಮಾಡ್ತೀರಾ? ಆಗ ವ್ಯತ್ಯಾಸ ಏನು ಬಂತು? ನೀವು ಮಾಡಿದ್ರಿ ಅಂತ ಅವ್ರು ಮಾಡ್ತಾರೆ, ಅವ್ರು ಮಾಡಿದ್ರು ಅಂತ ನೀವು ಮಾಡ್ತೀರಾ. ಏನು ಅದ್ರ ಉದ್ದೇಶ ಏನು? ನಿನ್ನೆ ತಾನೇ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾನೇ ಫೇಸ್ ಮಾಡಿದ್ದೀನಿ ಅಂತಂದರೆ ನನ್ನ ಮಗಳು ಫೇಸ್ ಮಾಡ್ತಾಳೆ. ಆಮೇಲೆ ಅವರೆಲ್ಲರೂ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ನಾವು ಸೆಲೆಬ್ರಿಟಿ ಫ್ಯಾಮಿಲಿಯಿಂದ ಬಂದವರು, ನಾವು ಇಂಥದ್ದನ್ನ ಫೇಸ್ ಮಾಡಲೇಬೇಕಾಗತ್ತೆ, ನಾವು ಇಂಥದ್ದನ್ನೆಲ್ಲ ಎದುರಿಸಿ ನಿಂತ್ಕೊಳ್ಬೇಕಾಗತ್ತೆ ಅಂತ. ಈಸಿ. ಈಗ ಹೋಗಿ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಜೈಲಿಗೆ ಹೋಗೋದು ಯಾರು? ನಿಮಗೆ ಜಾಮೀನು ಕೊಟ್ಕೊಂಡು ಹೊರಗಡೆ ಕರ್ಕೊಂಡು ಬರೋದಕ್ಕಾದ್ರೂ ಯಾರಾದರೂ ಇದ್ದಾರಾ? ನಿಮ್ಮ ತಂದೆ ತಾಯಿ ಬರ್ತಾರಾ? ನನ್ನ ಪುತ್ರನೋ ನನ್ನ ಸುಪುತ್ರಿನೋ ಕಮೆಂಟ್ ಹಾಕಿ ಜೈಲಿಗೆ ಹೋಗಿದಾರಂತೆ ಅನ್ನೋ ಪರಿಸ್ಥಿತಿ ಯಾಕೆ ಬೇಕು ನಿಮಗೆ? ಈಗ ರಮ್ಯಾ ಅವ್ರು ಕಂಪ್ಲೇಂಟ್ ಕೊಟ್ಟರು, ಅಂಗಲಾಸ್ತಾ ಇದ್ರಂತೆ ಅವ್ರ ತಂದೆ ತಾಯಿ, ದಯವಿಟ್ಟು ನಮ್ಮ ಮಕ್ಕಳನ್ನ ಬಿಡಿಸ್ಕೊಡಿ ಅಂತ. ಯಾಕೆ ಬೇಕು? ನೀವು ಮಾಡೋ ಕೆಲಸಕ್ಕೆ ನಿಮ್ಮ ತಂದೆ ತಾಯಿ ಯಾಕೆ ಇವ್ರುಗಳಿಗೆ ಬೇಡ್ಕೊಳ್ಬೇಕು? ಸಾನ್ವಿ ಇವಾಗ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ರಪ್ಪ, ವಿಜಯಲಕ್ಷ್ಮಿ ಅವರು ಕೊಟ್ಟರು. ಒಂದಷ್ಟು ಜನ ಜೈಲಿಗೆ ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಯಾಕೆ ಬೇಕು? ಹೋಗಲಿ, ಏನೋ ಸಾಧನೆ ಮಾಡಿ ಜೈಲಿಗೆ ಹೋಗ್ಬಿಟ್ರು, ದೇಶಕ್ಕಾಗಿ ಹೋರಾಡಿ ಅಂದರೆ ಅದೊಂದು ನಿಮ್ಮ ಅಪ್ಪ ಅಮ್ಮನೂ ಎದೆ ಉಬ್ಬು ಹೇಳ್ಬೋದು, ಓ ನನ್ನ ಮಗ ದೇಶಕ್ಕಾಗಿ ಸೇವೆ ಮಾಡಿ ಜೈಲಿಗೆ ಹೋಗಿದನ್ರಿ ಅಂತ. ಇದ್ಯಾವುದು ಕಮೆಂಟ್ ಮಾಡಿ ಹೋಗೋದು ಅಂತಂದರೆ ಒಂದು ಮರ್ಯಾದೆ ಅನ್ನೋದು ಬೇಡವಾ? ಅವರು ನನ್ನ ಬಾಡಿ ವಿಚಾರ ಡಿಸ್ಕಷನ್ ಆಗುವಂಥದ್ದು ಅಲ್ಲ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಹೌದು, ಅವ್ರು ಹೇಗಾದರೂ ಇರ್ತಾರೆ, ಯಾವ ಥರದ ಬಟ್ಟೆನಾದರೂ ಹಾಕೊಳ್ತಾರೆ. ನಿಮಗೇನು ಸಂಕಟ, ನಿಮಗೇನು ಸಮಸ್ಯೆ? ಅವರಿಗೆ ಇಲ್ಲದೆ ಇರೋ ಸಮಸ್ಯೆ ನಿಮಗೆ ಯಾಕೆ? ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಾಜ್ಯದಲ್ಲಿ, ದೇಶದಲ್ಲಿ ಚರ್ಚೆ ಆಗುವಂಥ ವಿಚಾರ ಸಾಕಷ್ಟು ಇದೆ. ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದಾಗಿರ್ಬೋದು ಅಥವಾ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಯೂತ್ಸೆ ಅದೆಲ್ಲರಿಗೂ ಗೊತ್ತಿರೋದು. ಎಲ್ಲ ಸೇರಿ ದೇಶ ಕಟ್ಟೋಣ, ರಾಜ್ಯ ಕಟ್ಟೋಣ ಅನ್ನೋದು ಬಿಟ್ಟು ಇದು ಯಾವುದೋ ಕಮೆಂಟ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ. ಯಾವ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಸಾನ್ವಿ? ನಿತ್ಯ ನೀವು ಹೇಳಿದ್ದು ನಿಜ. ಯಾಕಂತಂದ್ರೆ ಚರ್ಚೆ ಮಾಡೋದು ಸಾಕಷ್ಟು ವಿಚಾರಗಳಿದೆ, ಅದು ಉಪಯೋಗ ಆಗುವಂತ ವಿಚಾರಗಳು ಸಾಕಷ್ಟಿವೆ. ಆದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮೊಬೈಲ್ ಕೈಲಿದೆ ಅಂತ ಹೇಳಿ, ಒಂದಷ್ಟು ನೆಟ್ಟಿದೆ ಅಂತ ಹೇಳ್ಬಿಟ್ಟು ಸುಮ್ನೆ ಯಾರ ಬಗ್ಗೆ ಬೇಕಾದ್ರೂ, ಯಾರ ವಿಚಾರದ ಬಗ್ಗೆ ಬೇಕಾದ್ರೂ, ಅವರ ಬ್ಯೂಟಿ ಬಗ್ಗೆ, ಅವ್ರ ಹಾಕೋ ಬಟ್ಟೆಗಳ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ನಿಜಕ್ಕೂ ಒಂಥರ ಏನು ಅಂತಾನೆ ಹೇಳಕ್ ಅರ್ಥ ಆಗೋದಿಲ್ಲ. ಆಮೇಲೆ ನೋಡಿ, ಸುದೀಪ್ ಅವರು ಮೊನ್ನೆ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ನಾನು ಈ ವಿಚಾರಗಳಿಗೆ ಅಂದ್ರೆ ಸ್ವಲ್ಪ ನೀವು ಹೇಳಿದ್ದಕ್ಕೆ ಸತ್ಯ, ಸೆಲೆಬ್ರಿಟಿ ಆಗಿ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ಅವ್ರೆಲ್ಲದಕ್ಕೂ ಸಿದ್ಧರಾಗೇ ಆಗಿರ್ತಾರೆ. ಇಂಥ ಕಾಮೆಂಟ್ಸ್ ಗಳಿಗೆ, ಮಾಡೋ ಪೋಸ್ಟ್ ಗಳಿಗೆ, ಹಾಕೋ ಮೆಸೇಜ್ ಗಳಿಗೆ
ಅವರೆಲ್ಲರೂ ರೆಡಿ ಆಗಿರ್ತಾರೆ. ಆದ್ರೆ ಸುದೀಪ್ ಅಂತ ಒಬ್ಬ ನಟ ನಿನ್ನೆ ತುಂಬಾ ಬೇಜಾರಿಂದ ಹೇಳ್ಕೊತಾರೆ, ನಾನು ಇದಕ್ಕೆ ಸಿದ್ಧನಾಗಿದ್ದೀನಿ ಅಂತಂದ್ರೆ ನನ್ನ ಮಗಳು ಇದಕ್ಕಿಂತ ಸರಿಯಾಗಿ ಉತ್ತರ ಕೊಡ್ತಾರೆ, ಅವ್ರಿಗೆಲ್ಲವೂ ಸಿದ್ಧರಾಗಿದ್ದಾರೆ, ಅವ್ರು ನನಗಿಂತ ಇಂಟೆಲಿಜೆಂಟ್ ಇದ್ದಾರೆ ಅಂತ ಹೇಳಿ. ನೀವ್ ಹೇಳ್ದಾಗೆ ಈಗ ಅವ್ರು ಯಾವ ರೀತಿ ಬಟ್ಟೆಗಳು ಹಾಕಿದ್ರೆ ಇವ್ರಿಗೇನು, ಅವ್ರು ಯಾವ ರೀತಿ ಸಿನಿಮಾಗಳನ್ನ ಮಾಡಿದ್ರೆ ಇಷ್ಟ ಆಯ್ತಾ ನೋಡ್ಬೇಕು ಇಲ್ಲ ಬಿಟ್ಬಿಡ್ಬೇಕು. ಸೊ ಅದಕ್ಕೆ ಅವರು ಸುದೀಪ್ ಅವರು ಯಾವಾಗ ತನ್ನ ಮಗಳ ಬಗ್ಗೆ ಈ ತರ ಒಂದು ಕಾಮೆಂಟ್ಗಳು ಆಗ್ತಾ ಇದೆ, ಈ ತರ ಒಂದು ಅವರ ಬಟ್ಟೆಗಳ ಬಗ್ಗೆ ಅವ್ರ ದೇಹದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಸಿಟ್ಟು ಬಂದಾಗ ಅವ್ರು ಒಂದು ಕೌಂಟರ್ನ ಕೊಡ್ತಾರೆ, ಇಲ್ಲ ಅವ್ರು ಅದಕ್ಕೆ ಅವರೇ ಆನ್ಸರ್ ಕೊಡ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಸಾನ್ವಿ ಅವರು ಒಂದು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ದೇಹದ ಬಗ್ಗೆ, ನಾನು ಹಾಕೋ ಬಟ್ಟೆಗಳ ಬಗ್ಗೆ ಮಾಡುವಂತ ಚರ್ಚೆ ಇದಲ್ಲ, ಬೇರೆ ಬೇರೆ ವಿಚಾರಗಳಿದೆ, ನಿಮ್ಮ ಮನೆ ವಿಚಾರಗಳು ನೋಡ್ಕೊಳ್ಳಿ, ನಿಮಗೆ ಯಾರೊಂದು ಸಂಸಾರ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ ಲೈಫ್ ಬಗ್ಗೆ ಯೋಚನೆ ಮಾಡಿ ಅಂತ. ನೀವಾಗ್ಲೂ ಇನ್ನೊಂದು ಮಾತು ಹೇಳಿದ್ರಿ, ಇವ್ರೇನಾದ್ರು ಅರೆಸ್ಟ್ ಮಾಡೋದು ಕರ್ಕೊಂಬರಕ್ಕೆ ಬಿಡಿಸ್ಕೊಂಬರಕ್ಕೂ ಒಬ್ರು ಗತಿ ಇರೋದಿಲ್ಲ, ಕೂತ್ಕೊಂಡು ಕಾಮೆಂಟ್ಸ್ ಗಳು ಮಾತ್ರ ತುಂಬಾ ಈಸಿಯಾಗಿ ಆಗ್ತಾ ಇರ್ತಾರೆ. ಈ ಹಿಂದೆ ಕೂಡ ರಮ್ಯಾ ಅವರು ಒಂದಷ್ಟು ಜನ ಕಂಪ್ಲೇಂಟ್ ಕೊಟ್ಟು ಅವ್ರು ಏನಾದ್ರು, ಅವ್ರ ಕತೆ ಏನಾಯ್ತು, ಹೇಗೆ ನೀವು ಹೇಳಿದಾಗ ತಂದೆ ತಾಯಿಗಳೇ ಬಂದು ಅವ್ರನ್ನ ಕ್ಷಮೆ ಕೇಳಿ ಬಿಡಿಸ್ಕೊಂಡು ಹೋಗೋದು ಪರಿಸ್ಥಿತಿ ಎದುರಾಯ್ತು. ಹೇಗೆ ವಿಜಯಲಕ್ಷ್ಮಿ ಅವರು ಕೂಡ ಏನೋ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಆಗ್ಲೂ ಕೂಡ ಮತ್ತೆ ಯಾರೋ ಒಬ್ಬ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಆತ ಕೂಡ ಕ್ಷಮೆ ಕೇಳ್ತಾನೆ. ಸೊ ಈ ತರ ಯಾಕೆ ರೀತಿ ಮಾಡ್ತಾರೆ ಅಂತಕ್ಕಂಥ ಅರ್ಥನೇ ಆಗೋದಿಲ್ಲ. ಒಂದು ಎರಡನೇದು, ಸುದೀಪ್ ಅವರು ಈ ವಿಚಾರ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಗಮನಿಸಬೇಕಾಗಿರೋದು. ಆ ಟ್ರೋಲ್ಸ್ ಅಥವಾ ಕಾಮೆಂಟ್ಸ್ ಹಾಕೋಂತವ್ರು ಅವ್ರಿಗೆ ನಿನ್ನೆ ಕೂಡ ಹೇಳಿದಾದೇನೆ, ಇನ್ನು ಒಂದು ವಾರದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನ ನಾನು ಕೊಡ್ತೀನಿ, ಬಟ್ ಇದು ಅದು ವೇದಿಕೆ ಅಲ್ಲ, ಯಾಕಂದ್ರೆ ನಿನ್ನೆ ತನ್ನ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನಾನು ಇದಕ್ಕೆ ಉತ್ತರವನ್ನ ಇನ್ನು ಒಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ಇಡೀ ಏನು ಈ ಒಂದು ಅಸೋಸಿಯೇಷನ್ ಆಗಿ ಒಂದು ಸಂಘವನ್ನ ಕಟ್ಕೊಂಡು ಈಗ ಕೇವಲ ಸುದೀಪ್ ಅವರ ಅಪೋಸಿಟ್ ಆಗಿರ್ತಕ್ಕಂಥದ್ದು ಫ್ಯಾನ್ ವಾರ್ಸ್ ಗಳೇ ಮಾಡ್ತಿರ್ತಕ್ಕಂಥ ಪೈರಸಿ ಅಲ್ಲ ಇದು. ಅದ್ರ ಜೊತೆಗೆ ಒಂದು ಆರ್ಗಾನಿಕ್ ಆಗಿ ಅವರೆಲ್ಲ ಸೇರ್ಕೊಂಡು ಎಲ್ಲ ಒಟ್ಟಾಗಿ ಸೇರಿ ಒಂದು ಟೀಮ್ ಇರುತ್ತೆ. ಈಗ ಮೊನ್ನೆ ತಾನೇ ಐಬೊಮ್ಮ ರವಿ ಅನ್ನೋತಕ್ಕಂಥನ್ನ ತೆಲುಗುನಲ್ಲಿ ಹಿಡಿದು ಅರೆಸ್ಟ್ ಮಾಡಿ ಹೊರಗಡೆ ಹಾಕಿದ್ರು. ಆ ರೀತಿಯಾಗಿ ಒಂದು ಟೀಮ್ ನ ಕಟ್ಕೊಂಡು ಅದನ್ನ ಪಕ್ಕಾ ಪ್ಲಾನೆಡ್ ಆಗಿ ಮಾಡ್ತಾ ಇರುವಂತ ತಂಡವನ್ನ ಅವರು ಒಳಗಡೆ ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ರೀತಿಯಾಗಿ ಏನೇನೋ ಹೋರಾಟ ಮಾಡಬೇಕು ಅನ್ನೋದು ಸುದೀಪ್ ಅವ್ರ ತಲೆಯಲ್ಲಿದೆ. ಸೊ ಹಾಗಾಗಿ ಇನ್ನು ಕೇವಲ ಒಂದು ವಾರಗಳಲ್ಲಿ ಒಂದು ಪಕ್ಕಾ ಪ್ಲಾನ್ ಮೂಲಕ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಸಚಿವರಿಗೆ ಅಥವಾ ಸಂಬಂಧಪಟ್ಟಂತ ಇಲಾಖೆಗೆ ದೂರನ್ನ ಕೊಟ್ಟು ಅದನ್ನು ಪೂರ್ತಿಯಾಗಿ ತೆಗೆದಾಕುವಂತ ಕೆಲಸವನ್ನ ಮಾಡ್ತಾರೆ. ನಿನ್ನೆ ಕೂಡ ಶಾಕ್ ಆಯ್ತು, ಮಾರ್ಕ್ ಸಿನಿಮಾ ರಿಲೀಸ್ ಆಗಿ ಕೇವಲ 24 ಗಂಟೆ ಆಗಸ್ಟ್ ಅಲ್ಲಿ 9,000 HD ಕ್ವಾಲಿಟಿಯ ಮಾರ್ಕ್ ಸಿನಿಮಾದ ಪೈರಸಿ ಲಿಂಕ್ ಗಳು ಡಿಲೀಟ್ ಮಾಡಿಸಿದ್ದಾರೆ ಅಂತಂದ್ರೆ ಎಷ್ಟು ಪ್ಲಾನ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಇದರಲ್ಲಿ ಕೇವಲ ಫ್ಯಾನ್ಸ್ ಮಾತ್ರ ಇಲ್ಲ, ಫ್ಯಾನ್ಸ್ ಸ್ವಲ್ಪ ಜನ ಅಷ್ಟಿದ್ರೆ ಇನ್ನು 80% ಅಷ್ಟು ಇದು ಪ್ಲಾನ್ ಆಗಿ ವರ್ಕ್ ಆಗ್ತಾ ಇರೋದು. ಫ್ಯಾನ್ ವಾರ್ಗಳು ಮಧ್ಯೆ ನಡೀತಾ ಇದ್ರು ಕೂಡ ಅವ್ರೆಲ್ಲ ವಿಡಿಯೋ ಮಾಡ್ತಾರೆ, ಅದನ್ನ ಹಾಕ್ತಾರೆ, ಅಥವಾ ಥಿಯೇಟರ್ ಜನ ಇಲ್ಲ ಅಂತ ಹೇಳಿ ಮಾಡ್ತಾರೆ. ಇದು ಫ್ಯಾನ್ಸ್ ವಾರ್ಗಳಿಗೆ ಸೀಮಿತ ಆಗುತ್ತೆ. ಆದ್ರೆ ಇಷ್ಟು 9,000 ಲಿಂಕ್ಗಳನ್ನ HD ಕ್ವಾಲಿಟಿಯಲ್ಲಿ ಪೈರಸಿ ಮಾಡಿ ಬಿಡ್ತಾರೆ ಅಂತಂದ್ರೆ ಇದು ಪಕ್ಕ ಪ್ಲಾನ್ ಆಗಿ ನಡೀತಾ ಇರ್ತಕ್ಕಂಥ ಒಂದು ಸಂಘಟನೆ ಮೂಲಕ ಆಗ್ತಾ ಇರುವಂತದ್ದು. ಸೊ ಎಲ್ಲದಕ್ಕೂ ಉತ್ತರವನ್ನ ಸುದೀಪ್ ಅವರು ನಿನ್ನೆ ಕೊಟ್ಟಿದ್ರು. ಇವತ್ತು ಮಗಳು ಕೂಡ ತನ್ನನ್ನ ಟ್ರೋಲ್ ಮಾಡೋರ್ಗೆ, ಅವ್ರು ಹಾಕೋ ಬಟ್ಟೆಗಳ ಬಗ್ಗೆ ಟ್ರೋಲ್ ಮಾಡೋರ್ಗೆ, ಅವ್ರ ದೇಹದ ಬಗ್ಗೆ ಟ್ರೋಲ್ ಮಾಡೋರ್ಗೆ ಒಂದು ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಈಗ್ಲಾದ್ರೂ ಎಚ್ಚೆತ್ಕೊಂಡು ತಂಪಾಡಿ ತಾವಿದ್ರೆ, ಈಗಲಾದ್ರೂ ಎಚ್ಚೆತ್ಕೊಂಡು ತಮ್ಮ ಕೆಲಸವನ್ನ ನೋಡ್ಕೊಂಡ್ರೆ ಈ ಸ್ಟೇಷನ್, ಕೋರ್ಟ್, ಕಚೇರಿ ಅಲ್ಲಿದಂಗೆ ಇರ್ಬೋದು. ಒಂದ್ ವೇಳೆ ಅವ್ರಿಗೆ ಏನು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರು ಅದನ್ನ ಸೀರಿಯಸ್ ತಗೊಳ್ಳೇಬೇಕಾಗತ್ತೆ. ಒಂದು ಹಂತದವರೆಗೂ ಕಾಯ್ತಾರೆ. ಅದಾದ್ಮೇಲೆ ಅವರು ಸ್ಟೇಷನ್ ಮೆಟ್ಲು ಹತ್ತಲೇಬೇಕಾಗತ್ತೆ. ಇವತ್ತು ಸೈಬರ್ ಕ್ರೈಮ್ ಆಗಿರೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಶಾರ್ಪ್ ಆಗಿದೆ. ಎಲ್ಲೇ ಕುತ್ಕೊಂಡು ಎಲ್ಲೇ ಮೆಸೇಜ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಅದನ್ನೊಂದು ಕೆಲವೇ ಗಂಟೆಗಳು ಹಿಡಿದಾಕುವಂತ ಕೆಲಸ ಆಗುತ್ತೆ. ಸೊ ಇವತ್ತು ಏನು ಸಾನ್ವಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೆಸೇಜ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಈ ಕಾಮೆಂಟ್ಸ್ ಮಾಡೋರಿಗೆ, ಟ್ರೋಲರ್ಸ್ಗೆ ಒಂದು ಗುಣಪಾಠ ಆಗುತ್ತೆ. ಇಲ್ಲ ಅಂತ ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತೆ ರೀತಿ. ರಮೇಶ್, ಒಂದನ್ನು ಗಮನಿಸೋದಾದ್ರೆ ಸುದೀಪ್ ಅವರು ಮೊನ್ನೆನೂ ಮಾತಾಡ್ತಾ ಹೇಳ್ತಾ ಇದ್ರು, ಇವರ ಈ ಹಿಂದಿನ ವಿಕ್ರಾಂತ್ ರೋಣ ಆಗಿರ್ಬೋದು ಅಥವಾ ಈ ಹಿಂದಿನ ಸಿನಿಮಾಗಳು ಎಲ್ಲವೂ ಕೂಡ ಪೈರಸಿ ಆಗ್ತಾ ಇದೆ. ಪೈರಸಿ ಅಂದ್ರೆ ವ್ಯವಸ್ಥಿತವಾಗಿ ಸುದೀಪ್ ವಿರುದ್ಧವೇ ಷಡ್ಯಂತ್ರ ಆಗ್ತಾ ಇದೆಯಾ? ಹೌದು, ಬೇರೆ ಬೇರೆ ಸಿನಿಮಾಗಳು ಕೂಡ ಆಗ್ತಾ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಸುದೀಪ್ ಕೂಡ ಇದನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ, ಅಥವಾ ಸುದೀಪ್ ಅವರ ಸಿನಿಮಾಗಳೇ ಪರ್ಸನಲ್ ಆಗುತ್ತೆ. ಅಂದ್ರೆ ಈ ಹಿಂದೆ ನಾವು ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ನೋಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆಯಲ್ಲಿ ಅವರೆಲ್ಲೋ ಎಲ್ಲರಿಂದ ವಂಚನೆಗೆ ಒಳಗಾಗ್ತಾ ಇದ್ದಾರೋ, ಮೋಸ ಆಗ್ತಾ ಇದೆಯೇನೋ ಅಂತ. ಸುದೀಪ್ ಅವ್ರದ್ದು ಆ ಥರದ್ದು ಏನಾದರೂ ಅನುಮಾನಗಳಿದೆಯಾ, ಅಥವಾ ಅವ್ರ ಫ್ಯಾನ್ಸ್ಗೆ ಆತಂಕ ಕಾಡ್ತಾ ಇದೆಯಾ? ಎಷ್ಟು ನೀವ್ ಹೇಳಿದಾಗ ಸುದೀಪ್ ಅವರು ಕೂಡ ಸಾಕಷ್ಟು ಕಡೆ ಹೇಳ್ಕೊಂಡಿದ್ದಾರೆ ಇದನ್ನ. ನನ್ನ ವಿರುದ್ಧ ಈಗ ಹುಬ್ಬಳ್ಳಿಯಲ್ಲಾದಂತ ಘಟನೆನ ತೆಗೆದುಕೊಳ್ಳಿ, ಅವರು ಪೈರಸಿ ಅನ್ನೋ ಒಂದು ಪದ ಬಳಸಲಿಲ್ಲ ಅಷ್ಟೇ, ಆದ್ರೆ ನನ್ನ ವಿರುದ್ಧ ಒಂದು ಪಡೆ ಸಿದ್ಧವಾಗಿದೆ, ಇದಕ್ಕೆ ನಾವು ಸಿದ್ಧವಾಗಿದ್ದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ಮೇಲೆ ಅವ್ರು ಕ್ಲಾರಿಟಿ ಕೊಟ್ಟರು, ನಾನು ಮಾತಾಡಿದ್ದು ಪೈರಸಿ ವಿರುದ್ಧ ಅಂತ ಹೇಳಿ. ಸೊ ಇವ್ರು ಏನೇ ಹೇಳಿ, ಇವ್ರು ಏನೇ ಮಾತಾಡಲ್ಲ, ಅದು ಅವ್ರಿಗೆ ಹೇಳಿದ್ದು, ಅದು ನಮ್ಗೆ ಮಾತಾಡಿದ್ದು, ಇದು ನಮ್ಗೆ ಹೇಳ್ತಾ ಇರೋದು ಅಂತ ಅನ್ಕೊಳ್ಳುವಂತ ಕೆಲವೊಂದಿಷ್ಟು ಗುಂಪುಗಳಿದಾವೆ. ನಮ್ಗೆಲ್ಲ ಗೊತ್ತಿರೋ ಅಂತಾಗೆ ಸಾಕಷ್ಟು ಜನ ದರ್ಶನ್ ಫ್ಯಾನ್ಸ್ಗಳು, ಸುದೀಪ್ ಫ್ಯಾನ್ಸ್ಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಅವ್ರ ಜೀವನಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇವ್ರು ಈ ರೀತಿಯಾಗಿ ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ಅವ್ರು ಮೊನ್ನೆ ಕೂಡ ಹೇಳ್ತಾ ಇದ್ರು. ನಾನ್ ಯಾರಿಗೊಬ್ರಿಗೆ ಹೇಳಿದ್ಮೇಲೆ ಎಲ್ಲರೂ ಸುಮ್ನೆ ಇದ್ದಾರೆ, ಇಂಡಸ್ಟ್ರಿನ ಎಲ್ಲರೂ ಸುಮ್ನೆ ಇದ್ದಾರೆ. ಯಾವ್ದೋ 1 ಗಂಟೆ ಎಲ್ಲ ಆಡಿದಾಗ ನಾನು ಯಾಕೆ ಅದ್ ಕಡೆ ತಿರುಗ್ಬಿಟ್ಟು ಕೈ ಮುಗಿಲಿ? ಅವ್ರು ನನ್ನ ಹೆಸರು ತಗೊಂಡ್ರೆ ಅವಾಗ ಮಾತಾಡ್ತೀನಿ, ಅಥವಾ ನಾನು ಅವ್ರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಅಂತ ತುಂಬಾ ಮೆಚೂರ್ಡ್ ಆಗಿ ಮಾತಾಡಿ ಅವರು ಈ ಒಂದು ವಿವಾದಗಳಿಗೆ ಏನು ಕ್ಲಾರಿಟಿ ಕೊಟ್ಟು ಅದನ್ನ ಮುಚ್ಚಾಕುವಂತ ಕೆಲಸ, ಅಂದ್ರೆ ಅದನ್ನ ಶಾಂತ ಕಡಿಮೆ ಮಾಡ್ಬೇಕು, ಈ ವಿವಾದನ ಮುಗಿಸ್ಬೇಕು ಅನ್ನೋ ತಯಾರಿ ಮಾಡ್ತಾ. ಆದ್ರೆ
ನೀವ್ ಹೇಳಿದಾಗೆ ವ್ಯವಸ್ಥಿತವಾಗೂ ನಡೀತಾ ಇದೆ. ಅಂದ್ರೆ ಸುದೀಪ್ ಅವರ ಸಿನಿಮಾಗಳನ್ನ ಅಥವಾ ಕನ್ನಡದ ಸ್ಟಾರ್ ಸಿನಿಮಾಗಳನ್ನ ನೀವು ಗಮನಿಸೋದಾದ್ರೆ ದರ್ಶನ್ ಸಿನಿಮಾಗಳಿಗೂ ಪೈರಸಿ ಕಟ್ಟ ಕಾಡಿದೆ, ಯಜಮಾನ ಸಿನಿಮಾಗೆ ಪೈರಸಿ ಕಟ್ಟ ಕಾಡಿದೆ. ಅವರು ಕೂಡ ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ ದರ್ಶನ್ ಅವ್ರದ್ದು ಒಂಥರ ಮೈಂಡ್ ಸೆಟ್, ಹೋಗ್ಲಿ ಬಿಡಿ ಮಾಡ್ಕೊಳ್ಳಿ ಅನ್ನೋ ತರ. ಬಟ್ ಇಲ್ಲಿ ಇವ್ರು ಆಗಲ್ಲ. ಅಂದ್ರೆ ಹಾಕಿರೋ ದುಡ್ಡು ಬರಬೇಕು, ಬೇರೆ ರಾಜ್ಯಗಳಿಂದ ಬಂದು ನಿರ್ಮಾಪಕರು ನಿರ್ದೇಶಕರು ಮಾಡಿದಾಗ ಅದು ನನ್ ಜವಾಬ್ದಾರಿ, ಹಾಗಾಗಿ ನಾನು ಮಾಡ್ಲೇಬೇಕಾಗುತ್ತೆ ಅಂತ. ನೀವ್ ಹೇಳಿದಾಗೆ ಪೈಲ್ವಾನ್ ಸಿನಿಮಾದ್ದು ದೊಡ್ಡ ಮಟ್ಟದ ಪೈರಸಿ ಆಗಿತ್ತು. ಆಗ ಒಂದಷ್ಟು ಜನ ಅರೆಸ್ಟ್ ಮಾಡಿದಾಗ ಆ ವ್ಯಕ್ತಿ ಹೆಸರು ಹೇಳಿದ್ರು ಅಂತ ಸುದೀಪ್ ಅವರು ಹೇಳಿದ್ದಾರೆ. ಆ ವ್ಯಕ್ತಿ ಹೆಸರನ್ನ ಹೇಳಿದ್ರು, ಹಾಗಾಗಿ ನಾವು ಅವ್ರೊಂಥರ ಕರುಣೆ ತೋರಿಸಿ ಬಿಟ್ಬಿಡು, ಹೋಗ್ಲಿ ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದೀವಿ ಅಂತ ಅವರೇ ಹೇಳಿರ್ತಾರೆ. ಈ ಬಾರಿ ಕೂಡ ನೀವು ಹೇಳಿದಾಗ ವ್ಯವಸ್ಥಿತವಾಗಿ ನಡೀತಾ ಇರೋದು. ಒಂದು ಎಕ್ಸಾಂಪಲ್ ಕೊಟ್ಟೆ, ಆಂಧ್ರದಲ್ಲಿ ರವಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ತುಂಬಾ ವ್ಯವಸ್ಥಿತವಾಗಿ ಐಬೊಮ್ಮ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಆಪ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ HD ಕ್ವಾಲಿಟಿ, ಮೊದಲೇ ಏನಾಗ್ತಾ ಇತ್ತು CD ಅಥವಾ ಪೆನ್ ಡ್ರೈವ್ಗಳಲ್ಲಿ ಆಗ್ತಾ ಇತ್ತು. ಈಗ ಏನಿಲ್ಲ, ಸ್ಯಾಟಲೈಟ್ ಮೂಲಕನೇ ಎತ್ಬಿಡ್ತಾರೆ ಲಿಂಕ್ಗಳನ್ನ, ಸ್ಟ್ಯಾಂಡರ್ಡ್ ಲಿಂಕ್ಗಳನ್ನ ಎತ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ತಾರೆ. HD ಕ್ವಾಲಿಟಿನೇ ಸಿಗುತ್ತೆ ನಿಮ್ಗೆ. 80% ನೀವು ಆರಾಮ್ ಸಿನಿಮಾ ನೋಡ್ಬೋದು, 80% ಅಷ್ಟು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು 20% ನಿಮ್ಗೆ ಥಿಯೇಟರ್ ನೋಡಿದಷ್ಟು ಫೀಲ್ ಸಿಗದೆ ಇರಬಹುದು. ಬಟ್ 80% ನಿಮ್ಗೆ HD ಕ್ವಾಲಿಟಿಗಳನ್ನ ಲಿಂಕ್ ನ ತೆಗಿತಾರೆ ಅಂತಂದ್ರೆ ಅವನನ್ನ ಹಿಡಿದು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಸೊ ಆ ತರದ್ದು ಏನು ಸಂಘಟಿತವಾಗಿ ವ್ಯವಸ್ಥಿತವಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂಘಟನೆಗಳನ್ನ ಹಿಡಿಬೇಕು. ಯಾಕಂತ ಇಲ್ಲ ಅಂತಂದ್ರೆ ಮುಂದೆ ಬರುವ ಎಲ್ಲಾ ಸಿನಿಮಾಗಳು ಸಮಸ್ಯೆ ಆಗುತ್ತೆ. ಈಗ ಕನ್ನಡದಲ್ಲಿ ಟಾಪ್ ಸಿನಿಮಾಗಳಿಗೆ ಮಾತ್ರ ಈ ಸಮಸ್ಯೆ ಬರುತ್ತೆ. ಯಾರೋ ಏನೋ 3ನೇ ಸಾಲು 4ನೇ ಸಾಲು ನಟರಿಗೆಲ್ಲ ಸಮಸ್ಯೆ ಬರೋದಿಲ್ಲ. ದರ್ಶನ್, ಸುದೀಪ್, ಯಶ್, ಈಗ ಮೊನ್ನೆ ರಿಲೀಸ್ ಆಗಿರುವಂತ 45 ಸಿನಿಮಾಗೂ ಒಂದೇ ದಿನದಲ್ಲಿ ಹಾಕೊಂಡಿರೋದು ಪೈರಸಿ ಲಿಂಕು. ನಿರ್ಮಾಪಕರು ಮಾಧ್ಯಮಗಳ ಮುಂದೆ ಹೋಗಿರೋದು, ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ಯಾಕೆ ಈ ತರ ಮಾಡ್ತಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಇದನ್ನ ವ್ಯವಸ್ಥಿತವಾಗಿ ಮಾಡ್ತಿರೋದ್ರಿಂದ ಜೊತೆಗೆ ಈ ಫ್ಯಾನ್ಸ್ ಗಳ ಮಧ್ಯೆ ಆಗುವಂತ ಸಣ್ಣ ಪುಟ್ಟ ವಾರಗಳಿಂದಲೂ ಕೂಡ ಸಮಸ್ಯೆ ಆಗ್ತಾ ಇದೆ, ಪೈರಸಿ ಆಗ್ತದೆ. ಜೊತೆಗೆ ಇದರಿಂದ ಸ್ಟಾರ್ ಮನೆಗಳಲ್ಲಿ ಇರತಕ್ಕಂಥ ಹೆಣ್ಮಕ್ಳ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡೋದು ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಇದು ಇಷ್ಟಕ್ಕೆ ಬಿಡದೆ ಸುದೀಪ್ ಅವ್ರು ಏನ್ ಹೇಳಿದ್ದಾರೆ, ಒಂದು ವಾರದಲ್ಲಿ ಇದಕ್ಕೆ ತೀರ್ಮಾನ ಕೊಡ್ತೀನಿ, ಇದಕ್ಕೊಂದು ಅಥವಾ ಉತ್ತರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಒಂದು ವಾರದಲ್ಲಿ ಕೊಟ್ರೆ ಈ ಪೈರಸಿ ಮಾಡೋರಿಗೆ ಮತ್ತೆ ಕೆಟ್ಟದಾಗಿ ಕಾಮೆಂಟ್ಗಳನ್ನ ಮಾಡೋರಿಗೆ ಒಂದು ಗುಣಪಾಠ ಆಗುತ್ತೆ ಅನ್ನೋದು ಸತ್ಯ ಅಲ್ಲ ನೀತಿ. ಫೈನ್, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗೆ.